ಫುಲ್ ಆನ್ ಕಾಮಿಡಿ ಅಂದರೆ ಮಂಗನ ಕೈಲಿ ಮಾಣಿಕ್ಯ ಅನಿಸುತ್ತೆ. ಬಟ್ ಮಾಡಿದ್ದೀನಿ ಅಂದರೆ ಈಗ ರವಿ ಸರ್ದು ನಾರಿಯ ಸೀರೆ ಕದ್ದನೂ ಕಾಮಿಡಿನೇ, ಅದರಲ್ಲೂ ಸಖತ್ ಕಾಮಿಡಿ ಇತ್ತು. ಕ್ರೇಜಿ ಲೋಕ ಇಸ್ ಆಲ್ಸೋ ಲಾಟ್ ಆಫ್ ಕಾಮಿಡಿ. ನನಗದು ನಾನು ಹೇಳ್ತಿದ್ದೀನಲ್ಲ, ನನಗೆ ಯಾವ ವರ್ಷ ಏನು ಬಂತು ಅಂತ ನನಗೆ ಗೊತ್ತಿಲ್ಲ ಇವಾಗ ನೀವು ನನಗೆ ಕೇಳಿದ್ರೆ. ಬಟ್ ಮಂಗನ ಕೈಲಿ ಮಾಣಿಕ್ಯ ವಾಸ್ ಲೈಕ್ ಫುಲ್ ಆನ್ ಕಾಮಿಡಿ. ಅದು ಕಂಪ್ಲೀಟ್ ಬರವಣಿಗೆಯಿಂದ ಹಿಡಿದು ಎಲ್ಲ ರಮೇಶ್ ಸರ್ ಕೂತ್ಕೊಂಡು ಡೈರೆಕ್ಟರ್ ಜೊತೆಗೆ ಹಿ ಪ್ಲ್ಯಾನ್ಡ್. ಪ್ರತಿ ಸೀನ್ ಪ್ರತಿ ಡೈಲಾಗಲ್ಲೂ ದೇ ವಾಸ್ ಲೈಕ್ ಕೌಂಟರ್ ಟೈಮಿಂಗ್ ಅದ್ರ ಮೇಲೆ ನಡೆದಿರುವಂಥ ಸಿನಿಮಾ. ವೆರಿ ಫನ್ನಿ. ಆ್ಯಂಡ್ ರಮೇಶ್ ಸರ್ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದೇ ಬೇಡ. ಅವ್ರು ಕಣ್ಣು ಕಾಣಿಸ್ದೆ ಡೈರೆಕ್ಟ್ ಮಾಡೋದು ಅವ್ರ ಸಿನಿಮಾನ. ಸೊ ಅದೆಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿ, ಏನು ಕಾಣಿಸ್ತಾ ಇಲ್ಲ ಅಂತಾರೆ, ಆ್ಯಕ್ಷನ್ ಕಟ್ ಮಾತ್ರ ನೀನು ಹೇಳು ಅಂತ. ತುಂಬ ಚೆನ್ನಾಗಿದೆ ಸಿನಿಮಾ. ಸೊ ಐ ಥಿಂಕ್ ಸಂದೇಶ್ ನಾಗರಾಜ್ ಅವರ ಪ್ರೊಡಕ್ಷನ್. ಸೊ ಅವರು ಆಗಿನ ಸಮಯದಲ್ಲಿ ಎಲ್ಲ ದರ್ಶನ್ ಅವರ ಸಿನಿಮಾ, ದೊಡ್ಡ ಸಿನಿಮಾ ಮಾಡ್ತಾ ಇದ್ದಂಥ ಸಂದೇಶ್ ನಾಗರಾಜ್ ಸರ್ ನನಗೆ ಫೋನ್ ಮಾಡಿ, ಅಮ್ಮ ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ನೀನೇ ಹೀರೋಯಿನ್ ಆಗಿ ಮಾಡಬೇಕು ಅಂದರೆ 100%. ನನ್ನದೇ ಇವಾಗ ಒಂದಷ್ಟು ಈಗ ನಾವು ಮಾತಾಡ್ತಾ ಇದ್ವಿ, ಈಗ ಭುವನ್ ಅವ್ರದ್ದು ಭಟ್ರ ಜೊತೆಗೆ ಸಿನಿಮಾ ಆಗ್ತಾ ಇದೆ, ಹೆಲೋ 1 2 3. ಅದಕ್ಕೆ ಒಂದಷ್ಟು ಕಾಸ್ಟಿಂಗ್ ಮಾಡೋದಕ್ಕೆ ನಾನು ಇನ್ವಾಲ್ವ್ ಆಗ್ತಾ ಇದ್ದೀನಿ. ಸೊ ನಾವು ಮಾತಾಡಿದಾಗ ಒಂದಷ್ಟು ನಟಿಯರು ನನಗೆ ಕತೆ ಕೇಳಬೇಕು, ನಾನು ಇದು ಅದು ಅಂತ. ಇದೇ ನಾನಿದ್ದಿದ್ರೆ ಆ ಜಾಗದಲ್ಲಿ ಮೋನಿಕಾ, ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ಮೈ ಸೆಲ್ಫ್, ಬಿಕಾಸ್ ಬೇರೆಯವ್ರ ಬಗ್ಗೆ ನಾನು ಮಾತಾಡಿದ್ರೆ ತಪ್ಪಾಗುತ್ತೆ. ನನಗೆ ಸಿನಿಮಾ ಯಾರ್ದು ಸಿನಿಮಾ, ಅಪ್ಪು ಸರ್ ಸಿನಿಮಾ, ಓಕೆ ಎಷ್ಟು ಡೇಟ್ಸ್ ಬೇಕು, ನನ್ನ ಕತೆ ಏನು, ನನ್ನ ಕ್ಯಾರೆಕ್ಟರ್ ಏನು, ನಾನು ಕೇಳ್ತಿರ್ಲಿಲ್ಲ. ಬಿಕಾಸ್ ನಾನು ಸಿನಿಮಾ ಇಂಡಸ್ಟ್ರಿಯಿಂದ ಬಂದವಳಲ್ಲ, ನಾನು ಐ ವಾಸ್ ಅನ್ ಔಟ್ಸೈಡರ್. ನನಗೆ ಇಲ್ಲಿ ಸಿನಿಮಾ ಸಿಗ್ತಾ ಇದೆ ಅಂತ ದೊಡ್ಡ ನಟರ ಜೊತೆ ಸಿನಿಮಾ ಸಿಗ್ತಾ ಇದೆ ಅನ್ನೋದೇ ನನ್ನ ಅದೃಷ್ಟ. ನಾನು ಐ ಯೂಸ್ ಟು ನಾಟ್ ಆಸ್ಕ್ ದೆಮ್ ಟು ಮೆನಿ ಕ್ವೆಶನ್ಸ್. ನಾನು ಇಷ್ಟೇ, ನನ್ನ ಮ್ಯಾನೇಜರ್ ಒಬ್ರು ಅವಾಗ ನನ್ನನ್ನು ಹ್ಯಾಂಡಲ್ ಮಾಡ್ತಾ ಇರೋರು, ಅವ್ರ ಹೆಸರು ನಾನು ಹೇಳಲ್ಲ, ಈಸ್ ಡೂಯಿಂಗ್ ವೆರಿ ವೆರಿ ಬಿಗ್ ಫಿಲ್ಮ್ಸ್. ನಾವು ದೊಡ್ಡ ಕಂಪನಿ ಜೊತೆಗೆ ಅವರು ಕೆಲಸ ಮಾಡ್ತಿದ್ದಾರೆ, ಹೇಳ್ಬೋದು, ನಾಟ್ ಅ ಪ್ರಾಬ್ಲಮ್. ಬಾಬು ಸರ್ ಅಂತ. ಬಾಬು ಸರ್ ಈಗ ಟಾಕ್ಸಿಕ್ ಎಲ್ಲದಕ್ಕೂ ಅಂದರೆ ಎಲ್ಲ ಹೊಂಬಾಳೆ ಸಿನಿಮಾ, ನಾಟ್ ಟಾಕ್ಸಿಕ್, ಹೊಂಬಾಳೆ ಸಿನಿಮಾ ಬೇಸಿಕಲಿ, ಹೊಂಬಾಳೆ ಜೊತೆಗೆ ಅವರು ಟೈಅಪ್ ಆಗಿದ್ದಾರೆ. ಅವ್ರಿಗೆ ಹೇಳ್ಬಿಡ್ತಾ ಇದ್ದೆ, ಸರ್ ಡೇಟ್ಸ್ ಒಂದು ನೋಡ್ಕೊಬಿಡಿ ಅಂತ. ಹಿ ಯೂಸ್ ಟು ಮ್ಯಾನೇಜ್ ಮೈ ಡೇಟ್ಸ್. ಅದು ಬಿಟ್ಟರೆ ನಾನು ಕತೆ ಏನು ನನ್ನ ಪಾತ್ರ ಅದೆಲ್ಲ ನಾನು ಶೂಟಿಂಗ್ ಸ್ಪಾಟಿಗೆ ಹೋಗ್ತಿದ್ನಲ್ಲ, ನಾನು ಅವಾಗ ಕೇಳ್ಕೊತಿದ್ದೆ. ಐ ಯೂಸ್ ಟು ಟ್ರಸ್ಟ್ ದೆಮ್. ನನ್ನ ನಂಬಿಕೆ ನನಗೆ, ಇವಾಗ ನನಗೆ ಆಫರ್ ಮಾಡ್ತಿದ್ದಾರಾ, ಏನೋ ಒಂದು ಚೆನ್ನಾಗೇ ಇರುತ್ತೆ, ಇಲ್ಲಾಂದರೆ ಏನಕ್ಕೆ ಆಫರ್ ಮಾಡ್ತಿದ್ದಾರೆ ಅಂತ ಮೇಲೆ ಕ್ಯಾರೆಕ್ಟರ್ ತಿಳ್ಕೊತಿದ್ದೆ. ಇವಾಗ ತಮಸ್ಸು ಅಲ್ಲೇನೋ ಒಂದು ಮುಸ್ಲಿಂ ಹುಡುಗಿ, ಇನ್ನೋಸೆಂಟ್ ಹುಡುಗಿ, ಏನಾಗ್ತಿದೆ ಗೊತ್ತಿಲ್ಲ ಅವಳಿಗೆ, ಒಂದು ಇನ್ನಸೆನ್ಸ್ ಕಾಣಿಸ್ಬೇಕು, ಮುಖ ನೋಡಿದ್ರೆ ಆ ಹುಡುಗಿ ಹತ್ರ ನಮಗೆ ಕಣ್ಣಲ್ಲಿ ನೀರು ಬರಬೇಕು. ದಟ್ ವಾಸ್ ದ ಕೈಂಡ್ ಆಫ್ ಕ್ಯಾರೆಕ್ಟರ್ ಅಷ್ಟೇ. ಅದನ್ನು ನನಗೆ ಅಗ್ನಿಶ್ರೀಧರ್ ಸರ್ ಹೇಳಿದ್ರು. ಇಷ್ಟಿಷ್ಟೇ ತಿಳ್ಕೊತಿದ್ದೆ ನಾನು. ಐ ಯೂಸ್ ಟು ನಾಟ್ ಬ್ರೇಕ್ ಮೈ ಹೆಡ್ ಟು ಮಚ್. ಅದೇನು ಕೇಳ್ತಾ ಇರಲಿಲ್ಲ ನಾನು, ನನಗೆ ನಂಬಿಕೆ ಅಷ್ಟು. ಇವಾಗ ಹಂಗಲ್ಲ, ಫಾರ್ ಎವ್ರಿಥಿಂಗ್ ದೇ ವಾಂಟ್ ಸೋ ಮಚ್ ಸಿನಾಪ್ಸಿಸ್ ಕಳಿಸಿ, ಇದು ಕಳಿಸಿ, ಅದು ಕಳಿಸಿ. ಸೊ ಲೈಕ್ ಎಷ್ಟು ಚೇಂಜ್ ಆಗೋಗಿದೆ, ಥಿಂಗ್ಸ್ ಹ್ಯಾವ್ ಚೇಂಜ್ಡ್, ವಿಚ್ ಇಸ್ ಗುಡ್. ಐ ಮೀನ್ ಅವರವರ ಲೈಫ್ ಅವರವರ ಇದು. ಬಟ್ ನಾನು ಹೇಳ್ತಿರೋದು, ಈಗ ನಾನು ಆ ಜಾಗದಲ್ಲಿ ಇದ್ದಿದ್ರೆ ಒಂದು ಯೋಗರಾಜ್ ಭಟ್ರ ಸಿನಿಮಾ ಅಂತ ಹೇಳಿದ್ರೆ ಕಣ್ಣು ಮುಚ್ಕೊಂಡು ಒಪ್ಕೊಬಿಡ್ತಾ ಇದೆ. ಮುಂಗಾರು ಮಳೆ ಅಂತ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಕೊಟ್ಟಂಥ ಡೈರೆಕ್ಟರ್ ಒಂದು ಸಿನಿಮಾಗೆ ಹೀರೋಯಿನ್ ಆಗಿ ಬಾಮ್ಮ ಅಂತ ಕರೆಯೋದೇ ದೊಡ್ಡ ವಿಷಯ. ಐ ವುಡ್ ಕ್ಲೋಸ್ ಮೈ ಐಸ್ ಅಂತ, ಸರ್ ಎಷ್ಟು ದಿನ ಬೇಕು ಹೇಳಿ ಸರ್, ನಾನು ಬೇರೆ ಡೇಟ್ಸ್ ಬ್ಲಾಕ್ ಮಾಡ್ಕೊಂಡು ನಿಮಗೆ ಕೊಡ್ತೀನಿ ಅಂತ. ಸೊ ಐ ಥಿಂಕ್ ದಟ್ ವಾಸ್ ಹೌ ಹರ್ಷಿಕಾ ವರ್ಕ್ಸ್. ನಾನು ಹಂಗೆ ವರ್ಕ್ ಮಾಡ್ತಾ ಇದ್ದೆ, ನಾನು ಇನ್ನೂ ಹಂಗೆ ವರ್ಕ್ ಮಾಡ್ತೀನಿ. ಈಗ ನಾನು ಜಾನ್ವರಿ ಮೇಲೆ ಈಗ ನಾನು ಡೇಟ್ಸ್ ಏನು ಕೊಡ್ತಾ ಇದ್ದೀನಿ, ಅಲ್ಲೂ ಕೂಡ ನಾನು ಹಾಗೆ ವರ್ಕ್ ಮಾಡ್ತೀನಿ. ನನ್ನ ಭಟ್ರದ್ದು ಸಿನಿಮಾ ಇದೆ, ಬಟ್ ದಟ್ ಇಸ್ ಲೇಟ್. ಅವ್ರದ್ದು ಹೆಲೋ 1 2 3 ಎಲ್ಲ ಮುಗಿದು ಅವರೊಂದು ಹಿಂದಿ ಸಿನಿಮಾ ಮಾಡ್ತಾರೆ. ಹಿಂದಿ ಸಿನಿಮಾ ಮುಗಿದು ದೆನ್ ಹಿ ವಿಲ್ ಡೂ ದಿಸ್ ಫಿಲ್ಮ್. ಸೊ ಐ ಹ್ಯಾವ್ ಅ ಲಾಟ್ ಆಫ್ ಟೈಮ್ ಟು ಪ್ರಿಪೇರ್. ಬಟ್ ನಾನು ಇನ್ನೂ ಕೂಡ ನಾನೀಗ ನೆಕ್ಸ್ಟ್ ಏನು ಸೆಕೆಂಡ್ ಇನ್ನಿಂಗ್ಸ್ ಅಂತ ಕರೀತಾರೋ ಅದು ಐ ಡೋಂಟ್ ಬಿಲೀವ್ ಇನ್ ದ್ಯಾಟ್. ಬಟ್ ನಾನು ಮತ್ತೆ ಶುರು ಮಾಡಿದ್ರು ಕೂಡ ದಟ್ ಇಸ್ ಹೌ ಐ ಆಮ್ ಗೋಯಿಂಗ್ ಟು ವರ್ಕ್. ಇಫ್ ದೇರ್ ಇಸ್ ಅ ನೇಮ್ ಇನ್ ದ ಫಿಲ್ಮ್, ನಾನು ಎಕ್ಸ್ಟ್ರಾ ಏನು ಮಾತಾಡಕ್ಕೆ ಹೋಗಲ್ಲ, ನಾನೇನು ಕೇಳಕ್ಕೆ ಹೋಗಲ್ಲ. ಬೇಸಿಕ್ ಪಾತ್ರದ ಬಗ್ಗೆ ತಿಳ್ಕೊಂಡು ಐ ವಿಲ್ ಡೂ ಅಂತ. ದಟ್ ಇಸ್ ಹೌ ಐ ವಿಲ್ ಬಿ ಲೈಕ್ ದ್ಯಾಟ್. ಅದು ಒಂದು ರೀತಿಲಿ ತುಂಬ ಒಳ್ಳೇದು ನನ್ನ ಪ್ರಕಾರ.